ಐಎಎಸ್ ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಂದಾಯ ಇಲಾಖೆಯ ಅಧಿಕಾರಿ ವಿರುದ್ಧ ಸದ್ಯ ಎಫ್ಐಆರ್ ಆಗಿದೆ. ಬೆಂಗಳೂರು ಉತ್ತರ ಜಿಲ್ಲೆಯ ಉಪವಿಭಾಗದ ಜಿಲ್ಲಾಧಿಕಾರಿ ಆಗಿದ್ದಂತ ವಾಸಂತಿ ಅಮರ್ 100 ಕೋಟಿ ಮೌಲ್ಯದ ಸರ್ಕಾರಿ ಜಮೀನನ್ನ ಖಾಸಗಿಯವರಿಗೆ ಖಾತೆ ಮಾಡಿಕೊಟ್ಟಿರುವಂತಹ ವಿಚಾರ ಏನು ಆರೋಪ ಇದೆಯಲ್ಲ, ಇದೇ ವಿಚಾರವಾಗಿ ಎಫ್ಐಆರ್ ಆಗಿದೆ. ವಾಸಂತಿ ಅಮರ್ ವಿರುದ್ಧ ಅಕ್ರಮವಾಗಿ ಸರ್ಕಾರಿ ಭೂಮಿ ಮಾರಿರುವಂತಹ ಆರೋಪ ಇದೆ. ಈ ನಿಟ್ಟಿನಲ್ಲಿ ಐಎಎಸ್ ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಕಂದಾಯ ಇಲಾಖೆಯ ಆಯುಕ್ತರ ದೂರನ್ನ ಆಧರಿಸಿ ಎಫ್ಐಆರ್ ಅನ್ನ ಹಾಕಲಾಗಿದೆ. ಹಲಸೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು. ಜೊತೆಯಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿ ಅಕ್ರಮದ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡಿತ್ತು. ಈ ಬಗ್ಗೆ ಪ್ರಶ್ನೆ ಮಾಡಿತ್ತು, ಯಾಕೆ ಹಂಗಾಯ್ತು, ಹೆಂಗ್ ಮಾಡಿದ್ರು ಅನ್ನೋದಾಗಿ ಕಾನೂನನ್ನ ಮೀರಿ ಆದೇಶವನ್ನ ಹೊರಡಿಸಿದ್ದಂತ ವಾಸಂತಿ ಅಮರ್ ಸದ್ಯ ಈಗ ಅವರ ಮೇಲೆ ಎಫ್ಐಆರ್ ಆಗಿದೆ. 100 ಕೋಟಿ ಬೆಲೆಯ 10 ಎಕರೆ ಸರ್ಕಾರಿ ಭೂಮಿ ಏನಿತ್ತಲ್ಲ, ಈ ಭೂಮಿಯನ್ನ ಐಎಎಸ್ ಅಧಿಕಾರಿಯವರು ಅಕ್ರಮವಾಗಿ ಮಾಡಿರುವಂತಹ ಆರೋಪ ವಿಚಾರವಾಗಿ ಸದ್ಯ ಅವ್ರ ಮೇಲೆ ಈಗ ಎಫ್ಐಆರ್ ಆಗಿದೆ.